ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಸಮಿತಿಯು ರಾಜ್ಯದಲ್ಲಿ ಜಲ ಮತ್ತು ವಾಯು ಮಾಲಿನ್ಯ ತಡೆಗಟ್ಟುವಿಕೆ, ಪರಿಸರ ಸಂರಕ್ಷಣೆ ಮತ್ತು ತ್ಯಾಜ್ಯ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿರುವ ಪ್ರಮುಖ ಶಾಸನಬದ್ಧ ಸಂಸ್ಥೆಯಾಗಿದೆ ಎಂದು ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಸಮಿತಿ ಅಧ್ಯಕ್ಷರಾದ ಎಎನ್ ಮಹೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಪ್ರೆಸ್ ಕ್ಲಬ್ನಲ್ಲಿ ನಿರಂತರವಾಗಿದ್ದವರು. ಸದ್ಯಕ್ಕೆ ಸ್ವಲ್ಪ ಬ್ರೇಕ್ ತಗೊಂಡು ಬಹಳ ದಿವಸಗಳ ನಂತರ ಪ್ರೆಸ್ ಕ್ಲಬ್ಗೆ ಮತ್ತೆ ನಿಮ್ಮೆಲ್ಲರ ಆಹ್ವಾನದ ಮೇರೆಗೆ ಬಂದಿದ್ದೀನಿ. ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಚಿಕ್ಕಮಗಳೂರು ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ತಿಂಗಳ ಅತಿಥಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಹೊಸ ಕೈಗಾರಿಕೆಗಳು ಆರಂಭವಾಗುವ ಮುನ್ನ ಅನುಮತಿ ನೀಡುವುದು ಮತ್ತು ಮಾಲಿನ್ಯ ನಿಯಂತ್ರಣ ಕ್ರಮಗಳನ್ನು ಖಚಿತಪಡಿಸಿಕೊಂಡು ಕಾರ್ಯಾಚರಣೆಗೆ ಒಪ್ಪಿಗೆ ನೀಡುವುದು, ಕೈಗಾರಿಕೆಗಳು ಮತ್ತು ಇತರೆ ಸಂಸ್ಥೆಗಳು ಬಿಡುಗಡೆ ಮಾಡುವ ತ್ಯಾಜ್ಯ ನೀರು ಹಾಗೂ ಗಾಳಿಯ ಮಾಲಿನ್ಯವನ್ನು ನಿಯಮಿತವಾಗಿ ಪರಿಶೀಲಿಸಿ ನಿಗದಿತ ಮಾನದಂಡಗಳನ್ನು ಪಾಲಿಸುತ್ತಿವೆ ಎಂದು ಮೇಲ್ವಿಚಾರಣೆ ಮಾಡುವುದು ಈ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ ಎಂದರು. ವಿದ್ಯಾರ್ಥಿ ಜೀವನದಲ್ಲಿ ನಾನು ಆಯ್ಕೆ ಮಾಡಿಕೊಂಡಿದ್ದು ಪರಿಸರದ ಕ್ಷೇತ್ರ. ನಾನು ವಿದ್ಯಾರ್ಥಿ ಆಗಿದ್ದಾಗ SSLC ನಂತರ ಪರಿಸರ ಸಂರಕ್ಷಣಾ ಯುವಕ ಸಂಘ ಅಂತೇಳಿ ಒಂದು ಸಂಘವನ್ನು ಸ್ನೇಹಿತರೆಲ್ಲ ಸೇರಿ ಕಟ್ತೀವಿ, ಒಂದು ಬಳಗ. ಆ ಬಳಗ ಇಡೀ ಚಿಕ್ಕಮಗಳೂರಿನ ಒಂದು 10% ಟ್ರೀ ಪ್ಲಾಂಟೇಶನ್ನು ಮತ್ತು ಪರಿಸರದ ಬಗ್ಗೆ ಕಾಳಜಿ ಇರ್ತಕ್ಕಂಥ ಕಾರ್ಯಕ್ರಮಗಳು. ಅವಾಗ ಜನರಲ್ ತಿಮ್ಮಯ್ಯ ಅಡ್ವೆಂಚರ್ ಅಕಾಡೆಮಿ ಅಂತ ಸರ್ಕಾರದ ಒಂದು ಏಜೆನ್ಸಿ ಇದೆ. ಆ ಏಜೆನ್ಸಿಗೆ ನಾವು ಅಫಿಲಿಯೇಷನ್ ಆಗಿದ್ವಿ. ಪರಿಸರಕ್ಕೆ ಸಂಬಂಧಪಟ್ಟಂಥ ಚಾರಣಗಳು, ಪರಿಸರ ಕುರಿತಂಥ ಶಿಬಿರಗಳು ಪ್ರತಿ ವರ್ಷ ಪೂರ್ತಿ ಇರ್ತಾ ಇದ್ವಿ. ಆ ವರ್ಷ ಪೂರ್ತಿ ಕಾರ್ಯಕ್ರಮಗಳು ನಮಗೆ ಚಾರ್ಟ್ ಕಳಿಸ್ತಾ ಇದ್ದು, ನಾವು ವಿದ್ಯಾರ್ಥಿಗಳನ್ನೆಲ್ಲ ಅದಕ್ಕೆ ಉತ್ತೇಜನಗೊಳಿಸಿ ಅವ್ರನ್ನೆಲ್ಲ ಈಗೆಲ್ಲ ಕಾರ್ಯಕ್ರಮಗಳಿಗೆ ಭಾಗಿಯಾಗಿ ಮಾಡ್ತಿದ್ವಿ. ಮತ್ತು ಟ್ರೀ ಪ್ಲಾಂಟೇಶನ್ನು ಭಾಳಷ್ಟು ಎಲ್ಲಿ ಅಂತಂದರೆ, ಈಗ ನಾನು ಪರಿಸರವಾದಿ ಅಂತ ಏನು ಹೇಳ್ಕೊಳ್ಳಲ್ಲ. ಪರಿಸರವಾದಿ ಅಂತ ಹೇಳ್ಕೊಂಡ್ರು ಭಾಳ ಪತ್ರಿಕಾಗೋಷ್ಠಿ ನಡೆಸಿ ಪತ್ರಿಕೆಯಲ್ಲಿ ಸುದ್ದಿ ಬರ್ತಕ್ಕಂಥ ಮಾಡೋದ್ರಲ್ಲಿ ಭಾಳಷ್ಟು ಜನ ಇದ್ದಾರೆ. ಅಂದರೆ ನಾವು ಆ ಸಂಘಟನೆಯನ್ನು ಕಟ್ಟಿದಂಥ ಸಂದರ್ಭದಲ್ಲಿ ಇವತ್ತಿಗೂ ಫೋಟೋಗಳಿಲ್ಲ ನನ್ನ ಹತ್ರ, ಸುದ್ದಿಗಳಿಲ್ಲ ನನ್ನ ಹತ್ರ. ಆ ರೀತಿ ಸುದ್ದಿ ಮಾಡ್ತಕ್ಕಂಥದ್ದು ಅಥವಾ ಜನರ ಮಧ್ಯೆ ಇದ್ದು ಜನಪ್ರಿಯತೆ ಗಳಿಸ್ತಕ್ಕಂಥ ಉದ್ದೇಶದಿಂದ ಅದು ಮಾಡಿದ್ದಲ್ಲ. ಪ್ರಾಮಾಣಿಕವಾಗಿ ಪರಿಸರದ ಬಗ್ಗೆ ಕಾಳಜಿ ಇಟ್ಕೊಂಡು ನಾವೊಂದು ಸಂಘವನ್ನು ಪ್ರಾರಂಭ ಮಾಡಿ ಆ ಸಂಘ ನಿರಂತರವಾಗಿ ಒಂದು 20 ವರ್ಷಗಳ ಕಾಲ ನಡೀತು. ನಾನು ಅಧ್ಯಕ್ಷರಾಗೋದಕ್ಕೆ 1996ನೇ ಇಸ್ವಿಯಲ್ಲಿ ನನಗೆ ಆ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಮಾಡಿದ್ದಕ್ಕೆ ರಾಜ್ಯ ಸರ್ಕಾರ ರಾಜ್ಯ ಪ್ರಶಸ್ತಿಯನ್ನು ಕೂಡ ನೀಡಿತು. ಅದಾದ ನಂತರ ಮತ್ತೆ ನನ್ನ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ, ಇಂಜಿನಿಯರಿಂಗಲ್ಲಿ ನಾಯಕತ್ವ ಗುರುಗಳು, ಅಲ್ಲಿ ಇಂಜಿನಿಯರಿಂಗ್ ಕಾಲೇಜು ಜನರಲ್ ಸೆಕ್ರೆಟರಿ ಕೆಲಸ ಮಾಡ್ತೀನಿ. IDSC ಕಾಲೇಜಿನಲ್ಲಿ ಕನ್ನಡ ಸಂಘ ಸಂಚಾಲಕನಾಗಿ ಕೆಲಸ ಮಾಡ್ತೀನಿ. NSY ಘಟಕದಲ್ಲಿ ಕೆಲಸ ಮಾಡ್ತೀನಿ. ಅದ ನಂತರ ನೇರವಾಗಿ ಕಾಲೇಜಿನ ಮುಗಿದ ನಂತರ ನೇರವಾಗಿ ಯೂತ್ ಕಾಂಗ್ರೆಸ್ಗೆ ಜಾಯಿನ್ ಆಗಿ ಯೂತ್ ಕಾಂಗ್ರೆಸ್ ಮೂಲಕ ನನ್ನ ಚಟುವಟಿಕೆ ಪ್ರಾರಂಭ ಆಗುತ್ತೆ. ಆಮೇಲೆ 2000 ಇಸ್ವಿನಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಾನು ಕಂಟೆಸ್ಟ್ ಮಾಡ್ತೀನಿ. ಅಮಲೆ ಕ್ಷೇತ್ರದಿಂದ ಆಯ್ಕೆಯಾಗಿ 2003ರಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗ್ತೀನಿ. 2003ರಲ್ಲಿ ಅಧ್ಯಕ್ಷ ಆದಂಥ ಸಂಬಂಧ ನನಗೆ 29 ವರ್ಷ ಆಗಿದೆ. ನನ್ನ ಪಕ್ಷದಲ್ಲಿ ಆ ಹುದ್ದೆ ಅಲಂಕರಿಸ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಗೊಂದಲಗಳು ನಿರ್ಮಾಣ ಆಗುತ್ತೆ. ಯಾಕಂದರೆ 29 ವರ್ಷದ ಹುಡುಗಂಗೆ ಯಾವಾಗಲೂ ನಮ್ಮಲ್ಲೇನಿದ್ರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗ್ಬೇಕಾದ್ರೆ 60 ವರ್ಷ ಆಗಿರ್ಬೇಕು. ಇತರದ್ದೆಲ್ಲ ಅವಾಗ ಈಗಲಾರು ಸ್ವಲ್ಪ ಆಗ್ತಾರೆ. ಅವಾಗಿನ ಕಾಲದ ಕಲ್ಪನೆನೇ ಅದು. ವಯಸ್ಸಾಗಿರ್ಬೇಕು, ಅವರಿಗೆ ತುಂಬ ಮುತ್ಸದ್ದಿ ಆಗಿರ್ಬೇಕು, ಅನುಭವಶಾಲಿ ಆಗಿರಬೇಕು, ಈ ಥರದ್ದೊಂದು ಪ್ಯಾರಾಮೀಟರ್ಸ್ ಇರುತ್ತೆ. ಅದನ್ನೆಲ್ಲ ಮೀರಿ ವಿಶೇಷವಾಗಿ ಪಕ್ಷ ನನ್ನನ್ನು ಗುರುತಿಸಿ ನನ್ನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಮಾಡುತ್ತೆ. ಮಾಡಿದ ನಂತರ ಅವತ್ತಿನ ಪ್ರೋಗ್ರೆಸ್ಸು ಕೂಡ ಜಿಲ್ಲಾ ಪಂಚಾಯತಿನಲ್ಲಿ ಎಲ್ಲಿ ನಾವು ಯಾವ ಕಾರ್ಯಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತೀವಿ ಆ ಕಾರ್ಯಕ್ಷೇತ್ರದಲ್ಲಿ ನಾವು ಗಣನೀಯವಾಗಿ ಕೆಲಸ ಮಾಡಬೇಕು ಅಂತೇಳಿ ಇನ್ಕ್ಲೂಡಿಂಗ್ ರಾಜೇಗೌಡರು ಸೇರಿದಂತೆ ಎಲ್ಲ ಸೇರಿ ನಮ್ಮ ಆ ಅವಧಿನಲ್ಲಿ ನಮ್ಗೆ 15ನೇ ಸ್ಥಾನದಲ್ಲಿದ್ದಂಥ ಜಿಲ್ಲಾ ಪಂಚಾಯತಿ 3ನೇ ಸ್ಥಾನಕ್ಕೆ ಬರುತ್ತೆ. ಅಂದರೆ ಪ್ರಗತಿಯಲ್ಲಿ ಯಾವಾಗಲೂ ನಿರಂತರವಾಗಿ ಪ್ರಗತಿ ಜೊತೆಗೆ ಅದರ ಅಭಿವೃದ್ಧಿ
ಒಂದು ಯಾವುದೋ ಒಂದು ಸ್ವರ್ಣ ಜಯಂತಿ ಸ್ವರೋಜ್ಗಾರ್ ಯೋಜನಾ ಅಂತಕ್ಕಂಥದ್ದನ್ನ ನಾವು ಕೊನೆಗೆ ಬಂದಿದ್ದರಿಂದ 3ನೇ ಸ್ಥಾನಕ್ಕೆ ಹೋಗ್ತೀವಿ ನಾವು. ಅದು ಪ್ರಗತಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ನಮಗೆ. ಈ ರೀತಿ ಅಲ್ಲಿಂದ ತದನಂತರ ಬಂದ ನಂತರ ಪಕ್ಷದ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ತೀನಿ. ಸತತ 17 ವರ್ಷಗಳ ಕಾಲ ಪಕ್ಷದ ವಕ್ತಾರನಾಗಿ ಕೆಲಸ ಮಾಡ್ತೀನಿ. ಸುದೀರ್ಘ ಕಾಲ ನಾನೇ ಸುದೀರ್ಘ ಕಾಲ ವಕ್ತಾರನಾಗಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ. ಬಹುಶಃ ಯಾವುದೇ ಪೊಲಿಟಿಕಲ್ ಪಾರ್ಟಿ ವಕ್ತಾರರಷ್ಟು ದೀರ್ಘಕಾಲ ಇರಲ್ಲ. ಪಕ್ಷದ ನಾಯಕರ ಒತ್ತಾಯದ ಮೇರೆಗೆ ಭಾಳ ಸರಿ ಅದನ್ನು ಬಿಡ್ಲಿಕ್ಕೂ ಹೋಗ್ತೀನಿ. ಅವಾಗ ನಾಯಕರ ಒತ್ತಾಯದ ಮೇಲೆ ಮುಂದುವರಿತಾ ಹೋಗ್ತೀನಿ. ಆಮೇಲೆ ನಾನು 2016ರಲ್ಲಿ ಅರಣ್ಯ ವಸತಿ ವಿಹಾರಧಾಮಗಳ ನಿಗಮದ ಅಧ್ಯಕ್ಷನಾಗಿ ನನ್ನ ಪಕ್ಷ ನಾನು ಗುರುತಿಸಿ ಆ ನಿಗಮದ ಅಧ್ಯಕ್ಷನಾಗಿ ಆಯ್ಕೆ ಮಾಡ್ತಾರೆ. ಮಾಡಿದ ನಂತರ ಅಲ್ಲೂ ಕೂಡ ನನ್ನ ಗಣನೀಯ ಸೇವೆಯನ್ನು ಮಾಡ್ತೀನಿ. ಅವಾಗ ನನ್ನ ಅಲ್ಲಿಂದ ವಕ್ತಾರ ಹುದ್ದೆಯನ್ನು ತ್ಯಜಿಸ್ತೀನಿ. ಇನ್ನೂ ಮುಂದುವರಿಲಿಕ್ಕೆ ಪಕ್ಷ ಆದೇಶ ಮಾಡುತ್ತೆ. ಆದರೆ ಬೇಡ, ಒನ್ ಮ್ಯಾನ್ ಒನ್ ಪೋಸ್ಟ್, ಇನ್ನೊಬ್ಬರಿಗೆ ಅವಕಾಶ ಸಿಗಲಿ ಅಂತೇಳಿ ಆ ಸ್ಥಾನವನ್ನು ಶಿವಾನಂದ ಸ್ವಾಮಿಯವರು ವರ್ಗಾಯಿಸಿ ಪಕ್ಷದ ಹುದ್ದೆಯನ್ನು ಹೊರಗೆ ಬರ್ತೀವಿ. ಅಂದರೆ ಪಕ್ಷದಲ್ಲಿ ಸಕ್ರಿಯವಾಗಿ ಇರ್ತೀನಿ. ಅಲ್ಲಿಂದ ಬಂದು ಆಲ್ದೂರು ಈ ಕಡೆ ಆಲ್ದೂರು ಘಟಕದಿಂದ ಕೆಪಿಸಿಸಿ ಸದಸ್ಯರನ್ನಾಗಿ ನನ್ನನ್ನು ಆಯ್ಕೆ ಮಾಡ್ತಾರೆ. ಪ್ರೆಸ್ ಕ್ಲಬ್ ಅಧ್ಯಕ್ಷರಾದ ಚಂದ್ರೇಗೌಡ, ಪ್ರಧಾನ ಕಾರ್ಯದರ್ಶಿ ಗೋಪಿ, ಖಜಾಂಚಿ ಪುನೀತ್ ಸೇರಿದಂತೆ ಇನ್ನಿತರ ಸದಸ್ಯರು ಪಾಲ್ಗೊಂಡಿದ್ದರು.